ಬಿಗ್ ಬಾಸ್ ಎಲ್ಲರೂ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಕಿಚ್ಚನ ಚಪ್ಪಾಳೆ ಧ್ರುವಂತ್ ಮತ್ತು ಅಶ್ವಿನಿ ಅವರು ಕೊಟ್ಟಿದ್ದಕ್ಕೆ ಎಷ್ಟೋ ಜನ ತಿಕ್ಕ ಹುರ್ಕೊಂಡಿದ್ದಾರೆ. ಅಂಡ್ ಕಿಚ್ಚ ಸುದೀಪ್ ಸರ್ ಮೇಲೂ ಕೂಡ ಎಷ್ಟೋ ಜನ ಗರಂ ಆಗಿದ್ದಾರೆ. ಚಪ್ಪಾಳೆ ಬಗ್ಗೆ ತೀರಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಿಚ್ಚ ಸುದೀಪ್ ಸರ್ನೇ ಕ್ವಶನ್ ಮಾಡುವಷ್ಟು ದಿಮಾಗ್ ತೋರಿಸ್ತಾ ಇದ್ದೀರಾ. ಧ್ರುವಂತ್ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡಕ್ ಹೋದ್ರೆ ಅದ್ಭುತವಾಗಿ ಆಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಕನ್ಫ್ಯೂಸ್ ಆದ್ರು ಧ್ರುವಂತ್ ಮತ್ತು ರಕ್ಷಿತಾ ಮಧ್ಯೆ ಅವರಿಬ್ಬರಲ್ಲಿ ಜಗಳ ಆಡೋದ್ರಲ್ಲಿ. ಅದು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ದಲೆ ರಿಯಾಕ್ಷನ್ ಕೊಡೋರು. ಆ ರಿಯಾಕ್ಷನ್ ಕೆಲವ್ರಿಗೆ ಇಷ್ಟ ಆಗ್ತಿರಲಿಲ್ಲ, ಕೆಲವ್ರು ನಗ್ತಿದ್ರು ಅದನ್ನ ನೋಡಿ. ಅದು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡ್ರು ಎಷ್ಟೋ ಜನ. ನಿಮ್ಗಳ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಕೆಟ್ಟದ್ ಮಾಡ್ದನ್ನು ಒಳ್ಳೆನ ಆಗ್ಲೇಬಾರ್ದು. ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾಗಿಂದ ಧ್ರುವಂತ್ ಅವ್ರ ಆಟ ಅದ್ಭುತವಾಗಿದೆ. ಕೊನೆಗೆ ಎಲ್ಲಾರನ್ನೂ ಹ್ಯಾಂಡಲ್ ಮಾಡೋ ರೀತಿನ ಅವರು ಕಲ್ಕೊಂಡ್ರು. ಈ ಬದಲಾವಣೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲಾನು ಟೋಟಲ್ ಆಗಿ ನೋಡಕ್ ಹೋದ್ರೆ ಆಟದ ಬರದಲ್ಲಿ ತಪ್ಪು ಮಾಡ್ತಿದ್ದ ಸುದೀಪ್ ಸರ್ ಹೇಳಿದ ಸಲಹೆಗಳನ್ನ ತಿಳ್ಕೊಂಡು ಆ ವ್ಯಕ್ತಿ ಬದಲಾಗ್ತಾ ಹೋದ. ತಪ್ಪುಗಳು ಮಾಡಿದ್ದ ತಿದ್ಕೊಂಡು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಎಂಟರ್ಟೈನರ್ ಆಗಿ ಬಿಗ್ ಬಾಸ್ ಮನೇಲಿ ಹೇಗಿರ್ಬೇಕು ಆ ತರ ಪರ್ಫೆಕ್ಟ್ ಆಗಿದ್ದಾರೆ. ಬದಲಾವಣೆ ಆ ವ್ಯಕ್ತಿಗೆ ತುಂಬಾನೇ ಆಗಿದೆ. ಈ ಓವರ್ ಆಲ್ ನೋಡಿ ಕಿಚ್ಚ ಸುದೀಪ್ ಸರ್ ಅವರು ಕಿಚ್ಚನ ಚಪ್ಪಾಳೆ ಕೊಟ್ರು. ಅದ್ರಲ್ಲಿ ಏನ್ ತಪ್ಪಿದೆ? ಒಬ್ಬ ವ್ಯಕ್ತಿ ಕೆಟ್ಟ ಕಾಣಿಸ್ಕೊಂತ ಇದ್ರೆ ಬದಲಾಗೋದ್ರಲ್ಲಿ ತಪ್ಪಿಲ್ಲ. ಬದಲಾಗಿದ್ದಾರೆ, ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ ನೀವುವೆ. ಅವ್ರಿಗೆ ಇದು 12ನೇ ಸೀಸನ್. ಯಾರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ಬೇಕು ಬೇಡ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರೇನ್ ಚಿಕ್ಕ ಮಗು ಅಲ್ಲ. ತಾವುಗಳು ಹದ್ಮುಖ ಕೂತ್ಕೊಳ್ಳಿ ಸಾಕು.